ವಿಘ್ನರಾಜ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ವರಭಕ್ತ ಜನ ವರಮಾವ ಶಿವ ಶಂಭು ಪುತ್ರನೇ ರಾಮ. ಸುರಮುನಿ ವಂದಿತ ದೇವ ವರಭಕ್ತ ಜನ ವರಮಾವ ಶಿವ ಶಂಭು ಪುತ್ರನೇ ಕಾವ. ಆದಿಪೂಜಿತ ಅಮರ ವಂದಿತ, ಆದಿಪೂಜಿತ ಅಮರ ವಂದಿತ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. नाटक मंडली की श्री वज्रकाय कृपा पोषण नाटक मंडली की श्री वज्रकाय कृपा पोषण नाटक मंडली की भोलो भारत माता की वंदे भोलो भारत माता की नारायण नारायण। ರಾಜಭವನದೊಳಗಿರುವ ರಾನ್ನಗನ್ನಡಿಯಂತೆ ರಾಜಭವನದೊಳಗಿರುವ ರನ್ನಗನ್ನಡಿಯಂತೆ ಭುವನದೊಳಗಿರುವ ಬ್ರಹ್ಮಾಂಡವೇ ಹಣುರೇಣು ತೃಣಗಳಲ್ಲಡಗಿರುವ ಪರಮಾತ್ಮ ಹಣುರೇಣು ತೃಣಗಳಲ್ಲಡಗಿರುವ ಪರಮಾತ್ಮ ಹಣುರೇಣು ತೃಣಗಳಲ್ಲಡಗಿರುವ ಪರಮಾತ್ಮ ಕಣ್ಗಳಂ ತೆರೆದವರ್ಗೆ ಗೋಚರಿಸುವ ಮಧುಸೂದನ ಮುರಾರೇ ನಾರಾಯಣ ನಾರಾಯಣ। ಮಧುಸೂದನ ಮುರಾರಿ ಗಿರಿಧಾರಿ ಮುರಾರಿ ನಾರಾಯಣ ನಾರಾಯಣ। ಮಧುಸೂದನ ಮುರಾರಿ ಗೋವರ್ಧನ ಗಿರಿಧಾರಿ ಮುರಾರಿ
ಬಾಲ ನಾರಾಯಣ ನಾರಾಯಣ ಸುಂದರ ನೀಲಾಂಬಿತ ಜನಪಾಲ ಮಂದರೋದರ ಮಂಜುಳ ಗಾನ ವಿಲೋಲ ಮಧುಸೂದನ ಮುರಾರಿ ಗೋವರ್ಧನ ದೇವಿದಾರಿ ಮುರಾರಿ ನಾರಾಯಣಾನುತರಣ ನಾರಾಯಣ ನಾರಾಯಣ ನಾರಾಯಣಾನುತರಣ ಕರುಣಾಭರಣ ನಾರಾಯಣ ತವ ಚರಣ ನಾರಾಯಣಾನುತರಣ ನಾರಾಯಣ ರಾಧಾರಮಣ ಕರುಣಾಭರಣ ರಾಧಾರಮಣ ಕರುಣಾಭರಣ ನಾರದಾದಿ ಮುನಿ ವಂದಿತ ಜಗದೋದ್ಧಾರ ಮಧುಸೂದನ ಮುರಾರಿ ಗೋವರ್ಧನ ಗಿರಿಧಾರಿ ಮುರಾರಿ ಮುರಾರಿ ನಾರಾಯಣ ನಾರಾಯಣ ಬ್ರಹ್ಮದೇವನಿಂದ ತಿಳಿದ ಬುರುಡೆಯ ರಹಸ್ಯದ ಪ್ರಯೋಗಕ್ಕೆ ಈಗ ತಕ್ಕ ಸಮಯವೂ ಒದಗಿತು. ನಾನೀಗ ಸತ್ಯವರ್ಮನ ಮಗಳಾದ ಸತ್ಯವತಿಯನ್ನು ಕಂಡು, ಸತ್ಯವತಿ, ನೀನು ಬೆಳಿಗ್ಗೆ ಎದ್ದ ಕೂಡಲೇ ಯಾರ ಮುಖವನ್ನು ನೋಡುವೆಯೋ ಆತನೇ ನಿನ್ನ ಪತಿಯಾಗುವನೆಂದು ತಿಳಿಸಿ, ಹಾಗೆಯೇ ಆಕೆ ಪೂರ್ವ ಜನ್ಮದಲ್ಲಿ ಶಾಪಗ್ರಸ್ತನಾಗಿ ಜನ್ಮ ತಾಳಿರುವ ಆ ಕೃತವರ್ಮನನ್ನು ಅರಮನೆಯ ಮುಂದೆ ಬರುವಂತೆ ಏರ್ಪಡಿಸಿ ಅವರೀರ್ವರ ವಿವಾಹವನ್ನು ಆಗುವಂತೆ ಮಾರ್ಪಡಿಸುವೆನು. ಆಗಲಿ ಆ ಕೃತವರ್ಮನಿಗೆ ಶಾಪಗ್ರಸ್ತನಾಗಿ ಸುರಭೋಗಿ ಆಗುವಂತೆ ಆಗಿರುವುದು. ಆಗಲಿ ನಾನೀಗ ಮುಂದಿನ ನಾಟಕವನ್ನು ಪ್ರಾರಂಭಿಸುವೆನು. ನಾರಾಯಣ ನಾರಾಯಣ. ನಾರಾಯಣನಾಭಿಯಿಂದ ಮೂಡಿ ಬಂದ ಕಮಲಾಸನನೇ ಸರಸ್ವತಿ ಪ್ರಿಯಪತಿ ಪರಬ್ರಹ್ಮನೇ ಪರಬ್ರಹ್ಮನೇ ನಾರಾಯಣ ನಾರಾಯಣ. ನಾರಾಯಣನಾಭಿಯಿಂದ ಮೂಡಿ ಬಂದ ಕಮಲಾಸನನೇ ಸರಸ್ವತಿ ಪ್ರಿಯಪತಿ ಪರಬ್ರಹ್ಮನೇ ಪರಬ್ರಹ್ಮನೇ ನಾರಾಯಣ ನಾರಾಯಣ. ಜೀವಕೋಟಿ ಜಾಲದಲ್ಲಿ ಲಿಖಿಸಿ ಕರ್ಮ ಪುಣ್ಯ ಬಲವಾನ್ ಜೀವಕೋಟಿ ಜಾಲದಲ್ಲಿ ಲಿಖಿಸಿ ಕರ್ಮ ಪುಣ್ಯ ಬಲವ ವೇದ ಬ್ರಹ್ಮನೀನಾದೆ ವೇದ ಬ್ರಹ್ಮನೀನಾದೆ ಚತುರ್ಮುಖನೇ ಜನಕ ನಿನಗೆ ವಂದನೆ. ನಾರಾಯಣನಾಭಿಯಿಂದ ಮೂಡಿ ಬಂದ ಕಮಲಾಸನನೇ ಸರಸ್ವತಿ ಪ್ರಿಯಪತಿ ಪರಬ್ರಹ್ಮನೇ ಪರಬ್ರಹ್ಮನೇ.
ಪುಸ್ತಕದಲ್ಲಿ ಲಿಖಿಸಿ ಕರ್ಮ ಪುಣ್ಯ ಫಲವ ನಾರಾಯಣ ಬ್ರಹ್ಮಾಂಡ ಗರ್ಭದಲ್ಲಿ ಲಿಖಿಸಿ ಕರ್ಮ ಪುಣ್ಯ ಫಲವ ಸುರನರರಿಗೂ ನಿಲುಕಾದಂತ ಸುರನರರಿಗೂ ನಿಲುಕಾದಂತ ನಿನ್ನ ನಿಯಮವು ಜನಕ ನಿನ್ನ ವಚನವು ನಾರಾಯಣ ನಾಭಿಲಿಂಗ ಮೂಡಿ ಬಂದ ಕಮಲಾಸನನೇ ಸರಸ್ವತಿ ಪ್ರಿಯಪತಿ ಪರಬ್ರಹ್ಮನೇ ಪರಬ್ರಹ್ಮನೇ ನಾರಾಯಣ ನಾರಾಯಣ ಭವಸಾಗರ ದಾಟಿಸೋ ಪ್ರಭುವೇ ಭವಸಾಗರ ದಾಟಿಸೋ ಪಾಪಿ ಜನ್ಮವ ನೀಡಿ ಭೂಮಿಯಲ್ಲಿ ಏರಿಸಿದೆ ಹೇ ಪ್ರಭು ಪಾಪಿ ಜನ್ಮವ ನೀಡಿ ಭೂಮಿಯಲ್ಲಿ ಏರಿಸಿದೆ ಕಷ್ಟ ಕೃಪಾದಲ್ಲಿ ಮಾಡಿದೆ ಎನ್ನನು ಹೇ ಭಗವಂತ ಕಷ್ಟ ಕೃಪಾದಲ್ಲಿ ಮಾಡಿದೆ ಎನ್ನನು ನ್ಯಾಯವೇ ನಿನಗಿದು ಸಂತಸಬಹುದೇ ಬೇಡೋ ಹೇ ಭಗವಂತ ನ್ಯಾಯವೇ ನಿನಗಿದು ಸಂತಸಬಹುದೇ ಕೇಳೋ ಘೋರ ವೇದನೆಯ ನೀತಿಯನ್ನನು ಕಾಡುವುದೇ ಕೇಳೋ ಭವಸಾಗರ ದಾಟಿಸೋ ಹೇ ಪ್ರಭು ಭಗವಂತ ಭವಸಾಗರ ದಾಟಿಸೋ ಪ್ರಭುವೇ ಭವಸಾಗರ ದಾಟಿಸೋ ಹೇ ಪರಮಾತ್ಮ ದೃಷ್ಟಿಯ ದೃಷ್ಟಿಯ ನಷ್ಟವಗೊಳಿಸಿದೆ ಹೇ ಪ್ರಭು ದೃಷ್ಟಿಯ ದೃಷ್ಟಿಯ ನಷ್ಟವಗೊಳಿಸಿದೆ ದುಷ್ಟನ ಮಾಡಿದೆ ಅಲೆ ಸುತ ಹೇ ಭಗವಂತ ದುಷ್ಟನ ಮಾಡಿದೆ ಅಲೆ ಸುತ ಭೂಮಿಗೆ ಯಾರಿಗೂ ಬೇಡದ ಕಷ್ಟಗಳೆಲ್ಲ ನೀಡಿದೆ ನೀನೆಗೆ ಹೇ ಪರಮಾತ್ಮ ಯಾರಿಗೂ ಬೇಡದ ಕಷ್ಟಗಳೆಲ್ಲ ನೀಡಿದೆ ನೀನೆಗೆ ಪಾಪಿ ಜನ್ಮವ ಸಾಕು ಮಾಡದೆ ಇರುವುದು ನಿನ್ನೆಗೆ ಭವಸಾಗರ ದಾಟಿಸೋ ಪ್ರಭುವೇ ಭವಸಾಗರ ದಾಟಿಸೋ ಮುಕುಂದ ಎಷ್ಟು ಐಶ್ವರ್ಯವಿದ್ದರೇನು ರಾಜಭೋಗಿ ಆದರೇನು ನಿನ್ನ ದಿವ್ಯ ದೃಷ್ಟಿ ಇಲ್ಲದ ಮೇಲೆ ಹರಿವಿಲ್ಲದೆಡೆಯಲ್ಲಿ ಕುಳಿತು ಹಾಡುವವರ ಗಾನವನ್ನು ಕೇಳಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವ ಜಗನ್ನಾಟಕ ಸೂತ್ರಧಾರಿ ನಿನ್ನ ಮಹಿಮೆಯನ್ನು ಅಳೆಯಲು ಅಸಾಧ್ಯ. ಅಯ್ಯೋ ಹಸಿವು ಬಾಯಾರಿಕೆಯು ಏನು ಮಾಡಲಿ? ಅನೇಕ ಜನರ ಹಸಿವನ್ನು ಅಡಗಿಸುತ್ತಿದ್ದ ಈ ಪಾಪಿಗೆ ಇಂದು ಇಡೀ ಕೂಳಿಗೂ ಗತಿ ಇಲ್ಲದೆ ಹೋಯಿತೆ ಪರಮಾತ್ಮ. ದೇವ, ಹಿಡಿ ಅವಲಕ್ಕಿಯನ್ನು ಕೊಟ್ಟ ಆ ದಾಮೋದರನಿಗೆ ಇಂದ್ರ ಪದವಿಯನ್ನಿಟ್ಟೆ. ನಿನ್ನ ಭಜನೆಯನ್ನು ತೊರೆದು ವಿಜಯಲಾಂಪಟನಾಗಿ ಮೆರೆದ ಈ ಪಾಪಿಗೆ ಈ ಪ್ರಾಯಶ್ಚಿತ್ತವೇ
ಅಯ್ಯೋ ಪರಮಾತ್ಮ, ನಾರಾಯಣ ನಾರಾಯಣ. ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ. ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ. ಕ್ಷೀರಸಾಗರ ಶ್ರೀ ಶೇಷ ಶಯನ. ಅಯ್ಯೋ ಭಗವಂತ, ಕ್ಷೀರಸಾಗರ ಶ್ರೀ ಶೇಷ ಶಯನ. ಅಮಿತಾತ್ಮಜನೆ ಆನಂದ ಸದನ. ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ. ಕ್ಷೀರಸಾಗರ ಶ್ರೀ ಶೇಷ ಶಯನ. ನೀರಜನಯನ ನೀರಜ ಸದನ. ಅಮಿತಾತ್ಮಜನೆ ಆನಂದ ಸದನ. ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ. ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ. ನಾರಾಯಣ ನಾರಾಯಣ. ಯಾರೋ ಮುನಿಪುಂಗವರೇ, ಇದೋ ನನ್ನ ಪ್ರಣಾಮಗಳು ದೇವ. ಓಹೋ ಕೃತವರ್ಮ, ಜನ್ಮ ಜನ್ಮಾಂತರಗಳ ಫಲವು ಈ ನಿನ್ನ ಬೆನ್ನ ಹತ್ತಿರುವುದು ಜ್ಞಾಪಕವೇ. ಒಂದು ದಿನ ನನ್ನನ್ನು ಯಾರೂ ಕಾಪಾಡುವರಿಲ್ಲ, ನನ್ನ ಸ್ವಶಕ್ತಿಯೇ ನನ್ನ ಏಳಿಗೆಗೆ ಕಾರಣವೆಂದು ನುಡಿದಿತ್ತು. ಶ್ರೀಹರಿಯ ಪ್ರಸಾದವನ್ನು ಬಿಸಾಡುವುದರ ಫಲವೇ ಇದು. ದೇವ, ಅಹಂಕಾರ ಐಶ್ವರ್ಯ ದೇಹ ಬಲಗಳಿಂದ ಅಮ್ಮಿನಿಂದ ಮಿತಿ ಮೀರಿ ನಡೆದು ದಾನ ದಯೆ ಭಕ್ತಿ ಎಂಬ ತೊರೆದು ವಿಜಯಲಾಪಟಾಗಿ ಬೆಳೆದ ಈ ಪಾಪಿಗೆ ಈ ಪ್ರಾಯಶ್ಚಿತ್ತ. ಕೃತವರ್ಮ, ಎಂತಹ ಪದವಿ ಗೌರವಗಳ ತುದಿಯಲ್ಲಿದ್ದರೂ ಮಾಡುವ ಕಾರ್ಯದಲ್ಲಿ ಭಗವಂತನ ದಯೆ ಇರಬೇಕು. ದೇವರುಚಿಗಳೇ, ಈ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲವೇ? ನನಗೆ ಪುನಃ ಮುಕ್ತಿ ದೊರೆಯುವುದೇ ಪರಮಾತ್ಮ? ಕೃತವರ್ಮ, ಹಾಗೆಂದಿಗೂ ತಿಳಿಯಬೇಡ. ಭಗವಂತನಲ್ಲಿ ಯಾರಲ್ಲಿಯೂ ಪಕ್ಷಪಾತವಿಲ್ಲ. ಎಂತಹ ರಕ್ಕಸರನ್ನು ತನ್ನ ಕುಕ್ಷಿಯಲ್ಲಿ ಅಡಗಿಸಿಕೊಂಡು ಪರಮ ಪದವಿಯನ್ನಿತ್ತಿದ್ದಾನೆ. ನೀನು ಆತನ ದಿವ್ಯ ಸುಂದರ ಮೂರ್ತಿಯನ್ನು ಧ್ಯಾನಿಸುತ್ತಿರುವೆ. ನಿನಗೆ ಶುಭವಾಗುವುದು. ಹಾಗೆಯೇ ಕೃತವರ್ಮ, ದೇವ, ಸಮಯ ಬಂದಾಗ ನಾನು ನಿನ್ನನ್ನು ಸಂದರ್ಶಿಸುವೆನು. ತಿಳಿಯಿತೆ? ತಮ್ಮ ಅಪ್ಪಣೆ ಎಂತಾಗಲಿ ಪರಮಾತ್ಮ. ನಾನಿನ್ನು ಹೋಗಿ ಬರುವೆನು. ಪರಮಾತ್ಮ, ನಾರಾಯಣ ನಾರಾಯಣ. ಸಂಕಟ ಬಂದಾಗ ನೆನಪಿಗೆ ಬರುವೆ. ಸಂಕಟ ಬಂದಾಗ ನೆನಪಿಗೆ ಬರುವೆ. ಆನಂದವಿರುವಾಗ ಹಾರೈಸುವದಾರೋ. ಆನಂದವಿರುವಾಗ
ಬಂದಾಗ ನೆನಪಿಗೆ ಬರುವೆ. ಆಸೆಯಿಂದಲೇ ನಾಶವೊಂದುವ ಕ್ಲೇಶ ತುಂಬಿದ ಮಾನವರ ನಾರಾಯಣ. ಆಸೆಯಿಂದಲೇ ನಾಶವೊಂದುವ ಕ್ಲೇಶ ತುಂಬಿದ ಮಾನವರ ಮನದ ಭಾವವ ಭೇದಗೊಳಿಸುತ್ತಾ ಮೋಹಗೊಳಿಸುವೆ ನೀನವರ. ಮನದ ಭಾವವ ಭೇದಗೊಳಿಸುತ್ತಾ ಮೋಹಗೊಳಿಸುವೆ ನೀನವರ. ನಿನ್ನಯ ಮಹಿಮೆಯೇ ಜಗದೊಳು ತುಂಬಿದೆ. ನಿನ್ನಯ ಮಹಿಮೆಯೇ ಜಗದೊಳು ತುಂಬಿದೆ. ನಿನ್ನಯ ಮಹಿಮೆಯ ಜಗದೊಳು ತುಂಬಿದೆ. ನಿನ್ನಯ ಮಹಿಮೆಯ ಜಗದೊಳು ತುಂಬಿದೆ. ಏನು ಲೀಲೆಯೋ ನಿನದು ನಾರಾಯಣ. ಏನು ಲೀಲೆಯೋ ನಿನದು ನಾರಾಯಣ. ಸಂಕಟ ಬಂದಾಗ ನೆನಪಿಗೆ ಬರುವೆ. ಆನಂದವಿರುವಾಗ ಹಾರೈಸುವರಾರೋ. ಆನಂದವಿರುವಾಗ ಹಾರೈಸುವರಾರೋ. ಸಂಕಟ ಬಂದಾಗ ನೆನಪಿಗೆ ಬರುವೆ. ನಾರಾಯಣ ನಾರಾಯಣ. ಕಾಣುವೆ ಮನಮೋಹನ ಕೃಷ್ಣಯ್ಯನ. ಕಾಣುವೆ ಮನಮೋಹನ ಕೃಷ್ಣ.
ಆಹಾ, ಇದೇನು ನಾಳೆ ಬೆಳಕಾದರೆ ಪತಿ ಪೂಜಾ ಸಮಾರಂಭವಿರುವುದು. ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ಬಾಳಲೇ ಇಲ್ಲವಲ್ಲ? ನಾರಾಯಣ ನಾರಾಯಣ. ಹೂವನರುವರ ಮನೆಗೆ ಮುಲ್ಲದರುವ ಹೂವನರುವರ ಮನೆಗೆ ಮುಲ್ಲದರುವ ಅವರದು ವೀರಮಣ ಅವಗಿಲ್ಲಗರುವ ಅವರದು ವೀರಮಣ ಅವಗಿಲ್ಲಗರುವ ಹೂವನರುವರ ಮನೆಗೆ ಮುಲ್ಲದರುವ ಒಂದು ದಳ ಶ್ರೀ ತುಳಸಿ ಎಂದು ಗಂಗೋದಗದೆ ಒಂದು ದಳ ಶ್ರೀ ತುಳಸಿ ಎಂದು ಗಂಗೋದಗದೆ ರಮಣನಿಗೆ ಅರ್ಪಿತಾವೆನಲು ನಾರಾಯಣ. ತಂದೆಯಂತೆ ಬಂದು ಸಲಹುವನು ಗಂಧರ್ವನೇ. ನಾರಾಯಣ. ತಂದೆಯಂತೆ ಬಂದು ಸಲಹುವನು ಗಂಧರ್ವನೇ. ಸರಿಭಾಗ ಕೊಡುವಾನೋ ಸರಿಭಾಗ ಕೊಡುವಾನೋ ತನ್ನ ರಮಣಿಯೊಳಗೆ ಹೂವನರುವರ ಮನೆಗೆ ಮುಲ್ಲದರುವ ನಾರಾಯಣ. ಅವನದು ರಮಣ ಅವಗಿಲ್ಲಗರುವ ಹೂವನರುವರ ಮನೆಗೆ ಮುಲ್ಲದರುವ ನಾರಾಯಣ ನಾರಾಯಣ. ವಂದನೆ ತಾಯಿ. ಪೂಜ್ಯರೇ, ದಯಮಾಡಿಸಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ರುಕ್ಮಿಣಿ ದೇವಿ, ಬೆಳಗಾದ್ರೆ ನಿನ್ನ ಇಷ್ಟ ದೈವದ ಪೂಜೆಯಲ್ಲವೇ? ಇನ್ನೂ ಪರಮಾತ್ಮನು ಬಾರದಿರುವನೇಕೆ ತಾಯಿ? ನಾದರೆ ಸರ್ವ ಚೈತನ್ಯಾತ್ಮಕನಾದ ಚಾತುರ್ಯ ಪುರುಷರ ಚಲನವಲನಗಳಿಗೆ ಸೀಮಿತ ಇದೆಯೇ? ಮುಖ್ಯ ತಾಯಿ. ರುಕ್ಮಿಣಿ ದೇವಿ, ಪಾರಿಜಾತ ಪುಷ್ಪವು ನಿನಗೆ ದೊರೆಯಿತೆಂದು ಆತನ ರಾಣಿಯರೆಲ್ಲ ಅತಿ ಪ್ರೀತಿ ಉಳ್ಳವಳೆಂದರೆ ರುಕ್ಮಿಣಿ ದೇವಿ ಎಂದು ಆತನು ತಿಳಿದಿರುವನು. ಅಲ್ಲದೆ ರುಕ್ಮಿಣಿ ದೇವಿ, ತಾವುಗಳು ಇನ್ನೂ ಪರಮಾತ್ಮನು ಬಾರದಿರುವನೇಕೆ ನನಗೆ ತಿಳಿಯದಲ್ಲ. ಹೌದು ಪೂಜ್ಯರೇ, ಪ್ರಾಣೇಶ್ವರನು ಇಷ್ಟು ವೇಳೆಯಾದರೂ ಬಾರಲಿಲ್ಲ. ಆತನು ಬಾರದಿದ್ದರೆ ನನ್ನ ಪತಿ ಪೂಜಾ ಸಮಾರಂಭವೂ ನಡೆಯುವುದಿಲ್ಲ. ಈಗೇನು ಮಾಡುವುದು? ಓಹೋ, ಆದ್ದರಿಂದಲೇ ಇರಬಹುದು. ಆ ಸತ್ಯವತಿಯು ಇಂದಿನಿಂದಲೇ ತನ್ನ ಮನೆಯಲ್ಲಿ ಆ ಪರಮಾತ್ಮನನ್ನು ಉಳಿಸಿಕೊಂಡಿರಬಾರದೇಕೆ? ಅಲ್ಲದೆ ಸದಾ ನಿನ್ನಲ್ಲಿ ಮಾತ್ಸರ್ಯ ಕ್ರೋಪ ಕೋದಗಳಿಂದ ತುಂಬುತ್ತಿರುವ ಆಕೆಯು
ತನ್ನ ಮನೆಯಲ್ಲಿಯೇ ಉಳಿಸಿಕೊಂಡಿರಬಾರದೇಕೆ? ಪೂಜ್ಯರೇ, ಹಾಗಾದರೆ ಮುಂದೇನು ಗತಿ? ಪ್ರಾಣೇಶ್ವರನು ಬಾರದಿದ್ದರೆ ವ್ರತವೂ ನಡೆಯುವುದಿಲ್ಲ. ಹೀಗೇನು ಮಾಡುವುದು? ಯಾವುದಾದರೊಂದು ಉಪಾಯವನ್ನು ಹೇಳಿ ಪೂಜ್ಯರೇ. ರುಕ್ಮಿಣಿ ದೇವಿ, ನನ್ನನ್ನು ಕಲಹಾಪ್ರಿಯನೆಂದು ಮಾತ್ರ ತಿಳಿಯಬೇಡಿ. ಈ ದಿನ ಸಂಜೆ ಹೋಗಿ ಮಧುಸೂದನನ್ನು ಕರೆತರಬೇಕು. ಆಗ ಇಲ್ಲದಿದ್ದರೆ ನಿನ್ನ ವ್ರತವು ಫಲವನ್ನು ಕೊಡಲಾರದು ತಾಯಿ. ಇದು ಲೋಕದ ಧರ್ಮ. ರುಕ್ಮಿಣಿ ದೇವಿ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಹೀಗೇನು ಮಾಡುವುದು? ಯಾರನ್ನಾದರೂ ಕಳಿಸೋಣವೆಂದರೆ ಮತ್ಸರಿಯ ಮೂರ್ತಿಯಾದ ಸತ್ಯಭಾಮೆಯು ಅವರನ್ನು ಅವಹೇಳನ ಮಾಡುವುದು. ನಾರದರ ಮಾತನ್ನು ಕೇಳೋಣವೆಂದರೆ ಮೊದಲೇ ಅವರು ಕಲಹ ಪ್ರಿಯರು, ರಗಳೆಯನ್ನೇ ತಂದು ಬಿಡುವರು. ಹೀಗೇನು ಮಾಡುವುದು? ಇರಲಿ, ಎಷ್ಟೇ ಆದರೂ ಆಕೆಯು ನನ್ನ ಸಹೋದರಿಯೇ ಅಲ್ಲವೇ? ನಾನೇ ಅಲ್ಲಿಗೆ ಹೋಗಿ ಪ್ರಾಣೇಶ್ವರನನ್ನು ಕರೆದುಕೊಂಡು ಬರುವೆನು. ನಾರಾಯಣ ನಾರಾಯಣ. ತಳತಳಿಸುವ ನವರತ್ನ ಕಿರೀಟವು ತಳತಳಿಸುವ ನವರತ್ನ ಕಿರೀಟವು ಒಳೆವ ಮಕರ ಕುಂಡಲ ಧ್ವಜವು ಒಳೆವ ಮಕರ ಕುಂಡಲ ಧ್ವಜವು ತುಳಸಿ ಮಾಲೆ ವನಮಾಲೆ ಇಂದೋ ಪುಟ ಶ್ರೀಹರಿ ಕೇಶವ ಮಾಲೆ ವನಮಾಲೆ ಇಂದೋ ಪುಟ ಬಲು ತೇಜಸ್ವಿಗೆ ತೇಜೋಮಯನಾದ ಬಲು ತೇಜಸ್ವಿಗೆ ತೇಜೋಮಯನಾದ ಬಂದ ಮನ್ಮಾನಸಗೆ ಶ್ರೀಹರಿ ಬಂದ ಮನ್ಮಾನಸಗೆ ಶ್ರೀಹರಿ ಬಂದ ಮನ್ಮಾನಸಗೆ ಶ್ರೀಹರಿ ಕೇಶವ ನಾರಾಯಣ ನಾರಾಯಣ. ಲಲನೆ ರುಕ್ಮಿಣಿ ಸತ್ಯಭಾಮೆ ಇಂದೊಡಗೂಡೆ ಲಲನೆ ರುಕ್ಮಿಣಿ ಸತ್ಯಭಾಮೆ ಇಂದೊಡಗೂಡೆ ನಲಿದಾಡುತ್ತ ಎನ್ನ ಹೃದಯದಲ್ಲಿ ನಾರಾಯಣ ನಲಿದಾಡುತ್ತ ಎನ್ನ ಹೃದಯದಲ್ಲಿ ಬಲು ಬಲು ವಿಗಳ ಜ್ಞಾನಾಂಧಕಾರದ ಶ್ರೀಹರಿ ಕೇಶವ ದೇವಾ
ವಿಗಳ ಜ್ಞಾನಾಂಧಕಾರದ ಬಲು ಬಲು ವಿಗಳ ಜ್ಞಾನಾಂಧಕಾರದ ಕುಲವ ನೋಡಿಸಿ ಕುಲ ದೈವ ಮೂರ್ತಿ ಕುಲವ ನೋಡಿಸಿ ಕುಲ ದೈವ ಮೂರ್ತಿ ಬಂದ ಮನ್ಮಾನಸಗೆ ಶ್ರೀಹರಿ ಬಂದ ಮನ್ಮಾನಸಗೆ ಶ್ರೀಹರಿ ಬಂದ ಮನ್ಮಾನಸಗೆ ಶ್ರೀಹರಿ ಕೇಶವಾ ಧರಿಗೆ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನೀಡು ಆಲಿಂಗನ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದಾರ ನೀಲಿ ಬಾನಿನ ಚಂದಿರ
ಕರೆಯುವೆ ಬರೇನಲ್ಲೇ ನಲಿಯುವ ಬರೇನಲ್ಲೇ ಮಂಗಳಲೂದುವೆ ಬಾಬಾರೇ ಪ್ರೇಮದಿ ಕರೆಯುವೆ ಬಾಬಾರೇ. ಸತ್ಯಭಾಮ ಕರೆಯುವೆ ಬರೇನಲ್ಲೇ ನಲಿಯುವ ಬರೇನಲ್ಲೇ ನಲಿಯುವ ನಾವು ಬಾಬೆ ಮದಿ ಬೆರೆಯುವ ನಾವು ಉಲ್ಲಾಸದಿ ನಲಿಯುವ ನಾವು ಬಾಬೆ ಮದಿ ಬೆರೆಯುವ ನಾವು ಉಲ್ಲಾಸದಿ ಕಲಿಯುತ್ತ ಉಳಿಯುತ್ತ ಮುದವ ಪಡೆಯುತ್ತ ಸುಖದ ಸಾಗರದಿ ನಾವು ಈಜುವ. ಸತ್ಯಭಾಮ ಕರೆಯುವೆ ಬರೇನಲ್ಲೇ ನಲಿಯುವ ಬರೇನಲ್ಲೇ ಮಂಗಳಲೂದುವೆ ಬಾಬಾರೇ ಪ್ರೇಮದಿ ಕರೆಯುವೆ ಬಾಬಾರೇ. ಇಂಥವ ತಲುಪುವ ಈ ಅಂದಕ್ಕೆ ಮೈಮನ ಬೆರೆಯುತ್ತಿದೆ ಆನಂದಕ್ಕೆ. ಸತ್ಯಭಾಮ ಚಿತ್ತವ ತಲುಪುವ ಈ ಅಂದಕ್ಕೆ ಮೈಮನ ಬೆರೆಯುತ್ತಿದೆ ಆನಂದಕ್ಕೆ. ತೋಳಲಿ ಬಳಸುವ ಆಸೆಯಾಗಿದೆ ಶ್ಯಾಮಲೆ ಬಾಬಾರೆ ಬಾ ಸನಿಹಕ್ಕೆ. ತೋಳಲಿ ಬಳಸುವ ಆಸೆಯಾಗಿದೆ ಶ್ಯಾಮಲೆ ಬಾಬಾರೆ ಬಾ ಸನಿಹಕ್ಕೆ. ಕರೆಯುವೆ ಬರೇನಲ್ಲೇ ನಲಿಯುವ ಬರೇನಲ್ಲೇ ಮಂಗಳಲೂದುವೆ ಬಾಬಾರೇ ಪ್ರೇಮದಿ ಕರೆಯುವೆ ಬಾಬಾರೇ. ಸತ್ಯಭಾಮ ಸ್ವಾಮಿ, ನಿಮ್ಮ ಸಂಗಡ ಕಾಲವನ್ನು ಕಳೆಯುವುದಾದ್ರೆ ಸ್ವರ್ಗದಲ್ಲಿ ಸುಖವನ್ನು ಸಂತೋಷ ಪಡುವಷ್ಟು ಆನಂದವಾಗುವುದಲ್ಲವೇ? ಸತ್ಯಭಾಮ ನನಗೂ ಹಾಗೆ ಅನಿಸುತ್ತಿದೆ. ಆಹಾ ನಿನ್ನ ಕೋಪ ತುಂಬಿದ ಮುಖವನ್ನು ನೋಡುವುದಕ್ಕಂತೂ ಅಮಿತಾನಂದ ಉಂಟಾಗುವುದು. ಆಹಾ ನಿನ್ನ ತಳು ನಡುವಿನ ನಡಿಗೆಯನ್ನು ಕಂಡಾಗಲಂತೂ ನೀರಿನಲ್ಲಿ ಗಮಿಸುವ ಹಂಸದಂತೆ ನೆನಪಾಗುತ್ತದೆ ಪ್ರೇಯಸಿ. ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಹೊಗಳಿಕೆ ಮಾತುಗಳನ್ನು. ಈ ನಿಮ್ಮ ಮಾತುಗಳನ್ನು ನಾನು ಚೆನ್ನಾಗಿಯೇ ಬಲ್ಲಿರುವೆನು. ಆದರೆ ಇಂದು ಮಾತ್ರ ನೀವು ನನ್ನ ವ್ರತ ಮುಗಿಯುವವರೆಗೂ ಈ ನನ್ನ ಮನೆಯ ಹೊಸ್ತಿಲನ್ನು ದಾಟಿಕೊಡದು ತಿಳಿಯುತ್ತೇನು? ಹಬ್ಬ ಎಂತಹ ಆಜ್ಞೆ! ನಿನ್ನಂತ ಮೋಹದ ಅರಗಿಣಿಯನ್ನು ಬಿಟ್ಟು ನಾನು ಎಂದಿಗೂ ಎಲ್ಲಿಗೂ ಕದಲಲಾರೆ ಪ್ರೇಯಸಿ. ಅಬ್ಬಬ್ಬಾ, ತಮ್ಮ ಆಜ್ಞೆಯಂತೆ ಆಗಲಿದ್ದೇವೆ. ಎಂತಹ ಮಾತುಗಳು ಪ್ರಾಣೇಶ್ವರ!
ನಿಮಗೆ ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇರುವುದೆಂದು ನನಗೀಗ ಅರ್ಥವಾಯ್ತು. ಎಷ್ಟಾದ್ರೂ ತಾವು ಭಾಮಾವಲ್ಲಭರಲ್ಲವೇನು? ಹೌದು ಸತ್ಯಭಾಮ, ಪ್ರಿಯ ಕಿಂಕರನೆಂದು ಹೇಳಿಕೊಳ್ಳುವುದರಲ್ಲಿ ಸಂಶಯವೇ ಇಲ್ಲ. ಆದರೆ ಒಂದು ವೇಳೆ ನಾನು ಇಲ್ಲದಿದ್ದರೆ ಏನು ಮಾಡಬಲ್ಲೆ? ನಿಮ್ಮನ್ನು ಕಂಬಕ್ಕೆ ಕಟ್ಟಿ ಹಾಕಿಯಾದರೂ ನನ್ನ ವ್ರತವನ್ನು ಮುಗಿಸಿಕೊಳ್ಳುತ್ತೇನೆ. ನೀವು ಕಪಟ ನಾಟಕ ಸೂತ್ರಧಾರಿಯಾದರೆ ನಾನು ಕಠಿಣ ವ್ರತಪಾಲಕಿ, ತಿಳಿಯಿತೇನು? ಸತ್ಯಭಾಮ, ಬಾರೆ ಸರಿಯದೆ ಹರುಷದಿ ಕರೆಯುವೆ, ಪ್ರಿಯಳ ಬಾರೆ ಸರಿಯದೆ. ತಿಳಿಯಿತು. ಇಂದಿನ ಒಂದು ಪ್ರಸಂಗವು ನಿನ್ನ ಕೋಪದ ರುಚಿಯನ್ನು ನೆನಪಿಗೆ ತರುತ್ತದೆ. ಅದರ ಅರ್ಥವು ತುಲಾಭಾರದಲ್ಲಿ ತಿಳಿಯಿತೆ. ಆಹಾ, ಚೆನ್ನಾಗಿ ತಿಳಿಯುವುದು. ಸಾಕು ಸುಮ್ಮನೇರಿ ಸ್ವಾಮಿ. ಅದೇ ಅಲ್ಲವೇ ನನ್ನ ಸವತಿಯರ ಮುಂದೆ ನನ್ನನ್ನು ತೆಗಳುವುದು, ನನ್ನ ಮುಂದೆ ಅವರನ್ನು ಹೊಗಳುವುದು. ಈ ನಿಮ್ಮ ನಾಟಕವನ್ನು ನಾನು ಚೆನ್ನಾಗಿ ಬಲಿರುವೆನು. ರೌದ್ರಾವತಾರ ಗೊತ್ತಿಲ್ಲವೇ? ಪ್ರಾಣೇಶ್ವರ ದೇವಿ, ಏನಾದ್ರೂ ಆಗಲಿ, ಈ ದಿವಸ ಮಾತ್ರ ನೀವು ನನ್ನ ವ್ರತ ಮುಗಿಯವರೆಗೂ ಏನನ್ನ ಮನೆಯ ಹೊಸರನ್ನು ದಾಟಿಕೊಡದು, ತಿಳಿಯಿತೇನು? ಸತ್ಯಭಾಮ, ಪ್ರಾಣೇಶ್ವರ
ಹೇಳಿದರು ನನ್ನ ವ್ರತ ಮುಗಿಯುವವರೆಗೂ ನೀವು ಮಾತ್ರ ಈ ನನ್ನ ಮನೆ ಹೊಸಲನ್ನು ದಾಟಿಕೊಡುದು ತಿಳಿಯಿತೇನು? ತಮ್ಮ ಆಜ್ಞೆಯಂತೆ ಆಗಲಿ ದೇವಿಯವರೇ. ಹಾಗೆ ಆಗಲಿ. ಹಾಗಾದ್ರೆ ವಿಶ್ರಮಿಸಿಕೊಳ್ಳಿ ಪ್ರಾಣೇಶ್ವರ. ಹಾಗೆ ಆಗಲಿ. ಸ್ವಾಮಿ ಪ್ರಾಣೇಶ್ವರ, ಸ್ವಾಮಿ ರುಕ್ಮಿಣಿ, ಪ್ರಾಣೇಶ್ವರ. ರುಕ್ಮಿಣಿ. ಆಹಾ, ರುಕ್ಮಿಣಿ ರುಕ್ಮಿಣಿ ಅಂತೆ. ಸುಮ್ಮನೆ ಕುಳಿತುಕೊಳ್ಳಿ. ತಂಗಿ, ಕೇಳಿಸಲಿಲ್ಲ. ತಂಗಿ, ತಂಗಿ. ಏನೇ, ನಾನು ನಿನ್ನ ತಂಗಿ ಏನೇ? ಸಾಕು ಸುಮ್ಮನೆ. ಅಲ್ಲವೇನೆ? ಅಲ್ಲ. ಹೋಗಲಿ ಬಿಡು. ನಾಳಿನ ವ್ರತಕ್ಕೆ ಸ್ವಾಮಿಯವರನ್ನು ನನ್ನ ಅಂತಃಪುರಕ್ಕೆ ಕಳಿಸಿ ಎಂದು ಕೇಳಿ. ಏನಿವಳೊಬ್ಬಳೇ ಸ್ತ್ರೀ ಏನು? ನೀನೊಬ್ಬಳೇ ವ್ರತ ಮಾಡುವವಳೇನು? ಏಕೆ ನಾವು ಸ್ತ್ರೀಯರಲ್ಲವೇನು? ನಾವುಗಳು ವ್ರತ ಮಾಡುವುದಿಲ್ಲವೇನು? ಏಕೆ ಕರೆದಳಂತೆ ನಾನು ನನ್ನ ಸ್ವಾಮಿಯನ್ನು ಕಳುಹಿಸಿ ಬಿಡಬೇಕಂತೆ. ಅದೆಂದಿಗೂ ಸಾಧ್ಯವಿಲ್ಲ. ಅಬ್ಬಬ್ಬಬ್ಬಾ, ಅಹುದಮ್ಮ ಅಹುದು, ನೀನು ಸ್ತ್ರೀಯೇ ಅಹುದು. ಆದರೆ ಸ್ವಾಮಿ, ಒಬ್ಬನನ್ನು ಕೈ ಹಿಡಿದು ನಾವೆಲ್ಲರೂ ಒಂದೇ ಸಮಾನರಲ್ಲವೇ? ನಿನ್ನ ಪೂಜೆ ಮುಗಿದ ಬಳಿಕವಾದರೂ ಸ್ವಾಮಿಯವರನ್ನು ನನ್ನ ಅಂತಃಪುರಕ್ಕೆ ಕಳಿಸಬಹುದಲ್ಲವೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಓಹೋ, ನೀನು ಇಲ್ಲಿಗೆ ಏಕೆ ಬಂದ್ರಿವೆಂದು ಈಗ ನನಗೆ ಚೆನ್ನಾಗಿ ತಿಳಿಯಿತು. ನನ್ನ ಸ್ವಾಮಿಯು ನಾನು ಕರೆದುಕೊಡಲೇ ಬಂದು ಬಿಡುವರೆಂದು ಇಲ್ಲಿ ನನ್ನ ಬಳಿಯಲ್ಲಿ ಜಂಭ ಕೊಚ್ಚಿಕೊಳ್ಳಲು ಬಂದಿರುವೆಯೇನೆ? ನೋಡು, ಹೇಳುತ್ತಿರುವೆನು, ನನ್ನ ವ್ರತ ಮುಗಿಯುವವರೆಗೂ ನಾನು ನನ್ನ ಸ್ವಾಮಿಯನ್ನು ನನ್ನ ಅಂತಃಪುರದಿಂದ ಎಲ್ಲಿಗೂ ಕಳಿಸುವುದಿಲ್ಲ, ತಿಳಿಯಿತೇನು? ಪ್ರಾಣೇಶ್ವರ, ರುಕ್ಮಿಣಿ, ಬನ್ನಿ ಸ್ವಾಮಿ. ರುಕ್ಮಿಣಿ. ಒಮ್ಮೆ ನನ್ನಿಂದ ಪೂಜೆಯನ್ನು ಪೂರೈಸಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿ. ಬನ್ನಿ ಪ್ರಾಣೇಶ್ವರ. ರುಕ್ಮಿಣಿ, ಏನು ಸತ್ಯಭಾಮ. ಅವಳ ಕರೆದ ತಕ್ಷಣ ಹಾಗೆ ಹೊರಟಿರುವಿರಲ್ಲ, ಈಗ ತಾನೇ ನನಗೆ ವಚನವನ್ನು ಕೊಟ್ಟಿರುವಿರಿ, ಮರೆತು ಹೋದ್ರೇನು? ಕುಳಿತುಕೊಳ್ಳಿ. ಭಾಮ, ಇದೇನು ಹೀಗೆ ಮಾತನಾಡುತ್ತಿರುವೆ? ನಿನ್ನನ್ನು ನಿಂದಿಸಿ ನಿನ್ನ ಪ್ರಾಣವನ್ನು ಕಳೆಯಲಿ ನಾನಿಲ್ಲಿಗೆ ಬಂದವಳಲ್ಲ. ಸ್ವಾಮಿಯವರನ್ನು ನಿನ್ನ ಪೂಜೆ ಮುಗಿದ ಬಳಿಕವಾದರೂ ನನ್ನ ಅಂತಃಪುರಕ್ಕೆ ಕಳುಹಿಸು. ಏ ಮಾಟಗಾತಿ, ಸಾಕು ಸುಮ್ಮನೆ ಇರಿ. ಓಹೋ, ನನ್ನ ಸ್ವಾಮಿಯನ್ನು ಮರಳು ಮಾಡಿ ಈ ರೀತಿಯಲ್ಲಿ ಮೋಸಗೊಳಿಸಲು ಬಂದಿರುವೆಯಾ? ಸುಮ್ಮನೆ ನೀನಾಗಿ ಇಲ್ಲಿಂದ ಹೋದರೆ ಸರಿ, ಇಲ್ಲವಾದಲ್ಲಿ ಬಲವಂತದಿಂದ ನಿನ್ನನ್ನು ಕಳುಹಿಸಬೇಕಾದೀತು. ಎಚ್ಚರ. ಏನೆಂದೆ? ಪಾರಿಜಾತ ಅಪಹರಣದಲ್ಲಿ ಆದ ಅಪಮಾನವು ಸಾಲದಾಗಿದೆ ಏನು? ಜಂಬವನ್ನು ಕೊಚ್ಚಿಕೊಂಡು ತುಲಾಭಾರವನ್ನು ಮಾಡಿಸಿ ಸರ್ವರ ಸಮಕ್ಷಮದಲ್ಲಿ ಅಪಮಾನ ಹೊಂದದ್ದು ನಿನಗೆ ನೆನಪಿಲ್ಲವೇನು? ಹಾಗೆ ಎಲ್ಲಿ ಅಡಗಿತ್ತೋ ಈ ನಿನ್ನ ಗುಣ ಗಾಂಭೀರ್ಯ ಎಲ್ಲವೂ? ಸಾಕು ಸುಮ್ಮನೆ ಇರಿ. ಹಾಗಾದ್ರೆ ಪಾರಿಜಾತದ ಸಲುವಾಗಿ ಆ ಇಂದ್ರನ ಸಹಿತ ಯುದ್ಧವನ್ನು ಮಾಡಿದ್ದು ನನ್ನ ಸ್ವಾಮಿ ನಿನ್ನ ಸಲುವಾಗಿ ಎಂದು ತಿಳಿದುಕೊಂಡ್ರವೇನು? ಸಾಕು ಸುಮ್ಮನೆ ಇರು. ಇಲ್ಲಿ ನೀನು ಜಂಭ ಕೊಚ್ಚಿಕೊಳ್ಳೋದು ಬೇಕಾಗಿಲ್ಲ. ಪ್ರಾಣೇಶ್ವರ, ನೀವೇನಾದ್ರೂ ನನ್ನ ಮಂದಿರವನ್ನು ಬಿಟ್ಟು ಹೋದ್ರೆ ನಾನು ಮಾತ್ರ ಪ್ರಾಣದಿಂದ ಉಳಿಯುವುದಿಲ್ಲ. ಸ್ವಾಮಿ ಪ್ರಾಣೇಶ್ವರ, ಬನ್ನಿ ಸ್ವಾಮಿ. ಪ್ರಾಣೇಶ್ವರ, ಬನ್ನಿ. ಪ್ರಾಣೇಶ್ವರ, ಸ್ವಾಮಿ. ನಾರಾಯಣ ನಾರಾಯಣ, ಇದೇನಿದು ವಿಪರೀತ? ನೀವೇನಾದರೂ ಈ ಪರಮಾತ್ಮನನ್ನು ಹರಿದು ನುಂಗಿಬಿಟ್ಟಿರೇನು? ನಾರದರೆ, ಪರಮಾತ್ಮ. ಬ್ರಹ್ಮಚಾರಿಗಳಾದ ನಿಮ್ಮ ಬಾಳೆ ಅತ್ಯಂತ ಉತ್ತಮ. ಇದೋ ನೋಡಿ ಈ ಮಡದಿರ ಕಾಟವನ್ನು. ನಾರಾಯಣ ನಾರಾಯಣ. ಸತ್ಯಭಾಮಾದೇವಿ, ಏನಿದು ಸಮಾಚಾರ? ರುಕ್ಮಿಣಿ ದೇವಿ, ಏನು ಸಮಾಚಾರ? ನಾರದರೆ, ಕಲಹಪ್ರಿಯರಾದ ನಿಮ್ಮನ್ನು ಈ ಸನ್ನಿವೇಶಕ್ಕೆ ಬಾ ಎಂದು ಹೇಳಿ ಕಳುಹಿಸಿದವರಾರು? ಭಾಮಾದೇವಿ, ನಾನು ಕರೆಯದಲೇ ಬರುವನಾದರೂ ಹೇಳದೆಯೇ ಹೋದರೂ ಮರೆಯದೆ ನೆನಪಿಸಿಕೊಳ್ಳಬೇಕಾದೀತು. ಎಲ್ಲಿ? ಪರಮಾತ್ಮನ ಕೈಯನ್ನು ಬಿಡಿ, ಬಿಡಿ, ಪರಮಾತ್ಮನ ಕೈಯನ್ನು ಬಿಡಿ. ಸದ್ಯ ನೀವಾರುವರು ಬಂದಿರಿ. ಇವರು ಮಾಡುವ ವ್ರತಕ್ಕೆ ನಾನು ಕಾರಣನಂತೆ. ಇವರಿಬ್ಬರಿಂದಲೂ ಪೂಜೆಯನ್ನು ಮಾಡಿಸಿಕೊಳ್ಳಬೇಕಂತೆ. ಹೌದು. ಈಕೆ ಬಿಡುವುದಿಲ್ಲವಂತೆ. ಬಿಡುವುದಿಲ್ಲ. ಈಕೆ ಬರಬೇಕೆಂತಲೂ ಕರೆಯುತ್ತಿದ್ದಾಳೆ. ಇರುವವನು ನಾನು ಒಬ್ಬನೇ. ಏನು ಮಾಡಲು ಸಾಧ್ಯ? ಏನು ಮಾಡಲಾಗದು. ನಾರದರೆ, ಈ ಸನ್ನಿವೇಶಕ್ಕೆ ಈ ನಿಮ್ಮ ಉಪದೇಶದ ಅಗತ್ಯ ಇಲ್ಲ. ತಾವು ಇನ್ನು ಇವಳ ಸಹಿತ ಹೊರಡಬಹುದು. ನಾನು ನನ್ನ ವ್ರತ ಮುಗಿದ ಬಳಿಕವೇ ನನ್ನ ಸ್ವಾಮಿಯನ್ನು ಕಳುಹಿಸಿಕೊಡುತ್ತೇನೆ. ಹಾಗಿದ್ದ ಮೇಲೆ ರುಕ್ಮಿಣಿ ದೇವಿ, ನೀವಿನ್ನು ಹೊರಡಿ. ಫಲಾಫಲಗಳು ಅವರವರ ಧರ್ಮ ಕರ್ಮಗಳಿಗೆ ತಕ್ಕಂತೆ ಹಂಚಲ್ಪಡುವವು. ಆಗಬಹುದೇ? ರುಕ್ಮಿಣಿ, ರುಕ್ಮಿಣಿ. ಅಯ್ಯೋ, ಕುಳಿತುಕೊಳ್ಳಿ. ರುಕ್ಮಿಣಿ ರುಕ್ಮಿಣಿ ಅಂತೆ.